ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಪ್ರತಿ ಸರಿ ಅಂತ ಈ ಸರಿ ಕೂಡ ನಾನು ಒಂದು ಹೆಲ್ತಿ ಬ್ಯಾಲೆನ್ಸ್ ಮೀಲ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಒಂದು ಹೆಲ್ತಿ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ. ಸೊ ನಾನಿಲ್ಲಿ ಎಲ್ಲ ವೆಜ್ಜೀಸ್ಗಳನ್ನು ಸ್ಟೀಮ್ ಮಾಡಿಕೊಂಡು ಅದನ್ನು ಪಲ್ಯವನ್ನು ಮಾಡಿಕೊಂಡು ಇದಕ್ಕೆ ಚಪಾತಿಯನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಪ್ರೋಟೀನ್ಗೆ ಎಗ್ಗು ಮತ್ತು ಫೈಬರ್ಗೆ ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ತೊಗೊಂಡಿರೋಂಥ ವೆಜಿಟೇಬಲ್ಸ್ ಬಂದುಬಿಟ್ಟು ಕ್ಯಾರೆಟು, ಬೀನ್ಸು, ಕಾಲಿಫ್ಲವರು, ಬ್ರಾಕೋಲಿ ಮತ್ತು ಕ್ಯಾಪ್ಸಿಕಮ್ಮು, ಆನಿಯನ್ನು ಇದೆಲ್ಲ ನಾನು ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಕ್ಯಾರೆಟು, ಬೀನ್ಸು ಮತ್ತು ಕಾಲಿಫ್ಲವರ್ ಅಂದರೆ ಹೂಕೋಸು ಮತ್ತು ಎಲೆಕೋಸು, ಅದಾದ ನಂತರ ನಾನಿಲ್ಲಿ ಗೆಣಸು ಇವೆಲ್ಲವನ್ನು ಸ್ಟೀಮ್ ಮಾಡ್ಕೊಳ್ತೀನಿ. ಸ್ಟೀಮ್ ಆದ ನಂತರ ಒಗ್ಗರಣೆ ಕೊಟ್ಟು ಪಲ್ಯ ಮಾಡ್ಕೊಳ್ತೀನಿ. ಸೊ ಆ್ಯಕ್ಚುಲಿ ತುಂಬ ಜನ ಕೇಳ್ತಾರೆ, ಬರೀ ವೆಜಿಟೇಬಲ್ಲೇ ತಿಂತೀರಾ, ಡಯಟ್ ಮಾಡ್ತೀರಾ, ಸಣ್ಣ ಆಗೋದಕ್ಕೆ ಮಾಡ್ತೀರಾ, ಆಲ್ರೆಡಿ ಸಣ್ಣ ಇದ್ದೀರಾ ಆ ಥರ. ಆ್ಯಕ್ಚುಲಿ ಈ ಪರ್ಸೆಪ್ಷನ್ ನನಗೂ ಲೈಕ್ 1.5 ಇಯರ್ ಬ್ಯಾಕ್ ಇತ್ತು. ಸೊ ನಾನು ಏನಂದರೆ ಲೈಕ್ ನಾನು ಸಣ್ಣ ಇದ್ದೀನಲ್ಲ, ನನಗೇನು ಫ್ಯಾಟ್ ಇಲ್ಲ, ನಾನು ಹೆಲ್ತಿ ಆಗಿದ್ದೀನಿ ಅಂದ್ಬಿಟ್ಟು. ಸೊ ಒಂದ್ಸರಿ ಏನೋ ಮೆಡಿಕಲ್ ಇಶ್ಯೂ ಆಯಿತು. ಅದಾದ ನಂತರ ಲೈಕ್ ನಾನು ಸಾತ್ವಿಕ್ ಯೋಗ ಎಲ್ಲ ಫಾಲೋ ಮಾಡಿ ಲೈಕ್ 1 ಇಯರ್ ಕಂಪ್ಲೀಟ್ ಫಾಲೋ ಮಾಡಿ ನನ್ನ ಹೆಲ್ತ್ ರೆಡ್ಯೂಸ್ ಮಾಡಿ ಮತ್ತು ಜಿಮ್ಗೆ ಹೋಗಿ 25 ಥೈರಾಯ್ಡ್ ಇದ್ದಿದ್ದು ಲೈಕ್ ನಾರ್ಮಲ್ ರೇಂಜ್ಗೆ ಲೈಕ್ 0 to 4.5 ಇರಬೇಕು, 5ಗೆ ಬರೋ ಥರ ನಾನು ನನ್ನ ಥೈರಾಯ್ಡನ್ನು ಕೂಡ ನಾನು ಬ್ಯಾಲೆನ್ಸ್ ಮಾಡಿಕೊಂಡೆ. ಸೊ ಇದೆಲ್ಲ ಮೇನ್ಲಿ ಆಗಿದ್ದು ಬ್ಯಾಲೆನ್ಸ್ಡ್ ಮೀಲಲ್ಲಿ. ಸೊ ಈಗ ಬ್ಯಾಲೆನ್ಸ್ಡ್ ಮೀಲ್ ಅಂದರೆ ಏನು ಅಂತ ನೀವು ಕೇಳ್ಬೋದು ಅಲ್ವಾ. ಸೊ ಬ್ಯಾಲೆನ್ಸ್ಡ್ ಮೀಲ್ ಅಂದರೆ ನಮ್ಮ ಬಾಡಿಗೆ ಬೇಕಾಗಿರೋಂಥ ರೈಟ್ ಪ್ರಪೋರ್ಷನ್ ಆಫ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್, ಅಂದರೆ ನಮ್ಮ ಬಾಡಿಗೆ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್ನ ಕರೆಕ್ಟ್ ಪ್ರಪೋರ್ಷನ್ ಆಗಿ ನಮಗೆ ಸಿಗುತ್ತೆ. ಲೈಕ್ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು, ಫ್ಯಾಟ್ಸು, ವಿಟಮಿನ್ಸು, ಮಿನರಲ್ಸು ಇವೆಲ್ಲವನ್ನು ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದೆ ನಮ್ಮ ಬ್ಯಾಲೆನ್ಸ್ಡ್ ಮೀಲ್. ಈಗ ಕಾರ್ಬೋಹೈಡ್ರೇಟ್ಸ್ ಅಂದರೆ ನೀವು ಕಾರ್ಬೋಹೈಡ್ರೇಟ್ಸ್ಗೆ ಏನೇನು ತೊಗೋಬೋದು, ಬ್ರೌನ್ ರೈಸ್ ತೊಗೋಬೋದು, ಕೀನ್ವಾ ತೊಗೋಬೋದು, ಅಥವಾ ಗೋಧಿ ತೊಗೋಬೋದು. ಮತ್ತು ಕೆಲವು ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಕೂಡ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಮತ್ತು ಕಾರ್ಬೋಹೈಡ್ರೇಟ್ಸ್ ಏನಕ್ಕೆ ಬೇಕು ನಿಮಗೆ? ಮೇನ್ಲಿ ಕಾರ್ಬೋಹೈಡ್ರೇಟ್ಸ್ ಅವಾಯ್ಡ್ ಮಾಡಬೇಕು ನಾನು ಅಂದ್ರೇನು, ಕಾರ್ಬೋಹೈಡ್ರೇಟ್ಸು ನಿಮಗೆ ಮೇನ್ಲಿ ಎನರ್ಜಿ ಸೋರ್ಸು. ಸೊ ನಿಮಗೆ ಸಮ್ ಪೋರ್ಷನ್ನು ಕಾರ್ಬೋಹೈಡ್ರೇಟ್ಸ್ ಬೇಕೇ ಬೇಕು. ಇನ್ನು ಪ್ರೋಟೀನ್ ಅಂದರೆ ಲೈಕ್ ಚಿಕನ್ನು, ಫಿಶ್ಶು, ಬೀನ್ಸು, ಲೆಂಟಿಲ್ಸು, ಟೋಫು ಮತ್ತು ಚಿಕ್ಪಿ ಅಂದರೆ ಕಡಲೆಕಾಳು ಇವೆಲ್ಲ ಕೂಡ, ಮತ್ತು ಎಗ್ಗು, ಪನ್ನೀರು ಇವೆಲ್ಲ ನಿಮಗೆ ಪ್ರೋಟೀನ್ ಸೋರ್ಸು. ಪ್ರೋಟೀನ್ ಸೋರ್ಸ್ ಏನಕ್ಕೆ ಬೇಕು? ಪ್ರೋಟೀನ್ ಸೋರ್ಸು ನಮಗೆ ಟಿಶ್ಯೂ ರಿಪೇರ್ ಮಾಡೋದಕ್ಕೆ, ಲೈಕ್ ಮಸಲ್ ಬಿಲ್ಡಿಂಗ್ ಮಾಡೋದಕ್ಕೆ, ಇಮ್ಯೂನ್ ಫಂಕ್ಷನ್ನ ಇನ್ಕ್ರೀಸ್ ಮಾಡೋದಕ್ಕೆ ಬೇಕು. ಇನ್ನು ಹೆಲ್ತಿ ಫ್ಯಾಟ್ಸ್ ಕೂಡ ಬೇಕು, ಲೈಕ್ ನಟ್ಸು, ಸೀಡ್ಸು, ಆಲಿವ್ ಆಯಿಲು, ಅವಕ್ಯಾಡೋ ಮತ್ತು ಸಾಲ್ಮನ್ ಫಿಶ್ಶು ಮತ್ತು ಬಟರ್ ಲೈಕ್ ಪೀನಟ್ ಬಟರು ಇವೆಲ್ಲ ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ಅದು ನಮ್ಮ ಬ್ರೈನ್ ಫಂಕ್ಷನ್ಗೆ ಫ್ಯಾಟ್ ಸಪೋರ್ಟ್ ಮಾಡುತ್ತೆ, ಮತ್ತು ಹಾರ್ಮೋನ್ ರೆಗ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ಫ್ಯಾಟ್ ಸಾಲ್ಯುಬಲ್ ಆಗೋ ಅಂಥ ಲೈಕ್ ವಿಟಮಿನ್ ಎ, ಡಿ, ಇ, ಕೆನ ಅಬ್ಸಾರ್ಬ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನು ವಿಟಮಿನ್ಸು ಮತ್ತು ಮಿನರಲ್ಸ್ ಯಾಕೆ ಬೇಕು? ವಿಟಮಿನ್ಸ್ ಮಿನರಲ್ ಸೋರ್ಸ್ ಯಾವುದು ಅಂದರೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸು, ಸ್ಪೆಷಲಿ ಲೈಕ್ ಲೀಫಿ ಗ್ರೀನ್ಸು, ಸ್ಟ್ರಾಬೆರೀಸು ಮತ್ತು ಲೈಕ್ ಎಲ್ಲ ಬೆರೀಸು ಮತ್ತು ಸಿಟ್ರಸ್ ಫ್ರೂಟ್ಸು ಇವೆಲ್ಲ, ಮತ್ತು ಡೈರಿ ಪ್ರಾಡಕ್ಟ್ಸು, ಮತ್ತು ಫೋರ್ಟಿಫೈಡ್ ಫುಡ್ಡು, ಮತ್ತು ಲೆಗ್ಸ್ಯೂಮ್ಸು. ಫೋರ್ಟಿಫೈಡ್ ಅಂದರೆ ಅದಕ್ಕೆ ನಮ್ಮ ಬಾಡಿಗೆ ಬೇಕಾಗಿರೋಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡಿರೋಂಥ ಫುಡ್ಡು. ಅವನ್ನ ಯಾಕೆ ತಿನ್ನಬೇಕು ಅಂದರೆ ಲೈಕ್ ನಮ್ಮ ಬಾಡಿಗೆ ಲೈಕ್ ಇಮ್ಯೂನ್ ಫಂಕ್ಷನು, ಬೋನ್ ಹೆಲ್ತು ಮತ್ತು ಓವರಾಲ್ ಎನರ್ಜಿನ ಮೆಟಬಾಲಿಸಮ್ ಮಾಡೋದಕ್ಕೆ ಇದು ಬೇಕು. ಇನ್ನು ಫೈನಲ್ ಆಗಿ ಬಂದುಬಿಟ್ಟು ಫೈಬರ್ ಯಾಕೆ ಬೇಕು? ಫೈಬರ್ ಸ್ಪೆಷಲಿ ಎಂಥರಲ್ಲಿ ಇರುತ್ತೆ ಅಂದರೆ ವೆಜಿಟೇಬಲಲ್ಲಿ, ಮತ್ತು ಫ್ರೂಟ್ಸಲ್ಲಿ, ಹಾಗೆ ಹೋಲ್ ಗ್ರೈನ್ಸಲ್ಲಿ, ಲೆಗ್ಯೂಮ್ಸಲ್ಲಿ. ಸೊ ಫೈಬರು ನಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಎಷ್ಟು ಫೈಬರ್ ಕನ್ಸ್ಯೂಮ್ ಮಾಡ್ತಿರೋ ನಿಮ್ಮ ಬಾಡಿಗೆ ಅಷ್ಟೇ ಒಳ್ಳೆಯದು. ಲೈಕ್ ಅದು ನಿಮ್ಮ ಸ್ಟೇಬಲ್ ಬ್ಲಡ್ ಶುಗರ್ ಲೆವೆಲ್ನ ಮತ್ತು ಹಾರ್ಟ್ ಹೆಲ್ತ್ನ ಕಾಪಾಡುತ್ತೆ. ಸೊ ಬ್ಯಾಲೆನ್ಸ್ಡ್ ಮೀಲ್ ಅಂದರೆ ನಿಮ್ಮ ಪ್ಲೇಟಲ್ಲಿ ಪ್ರೋಟೀನ್ ಇರಬೇಕು, ಕಾರ್ಬ್ಸ್ ಇರಬೇಕು, ಹಾಗೆ ಹೆಲ್ತಿ ಫ್ಯಾಟ್ಸ್ ಇರಬೇಕು, ವೆಜಿಟೇಬಲ್ಸ್ ಇರಬೇಕು, ಹಾಗೆ ಫ್ರೂಟ್ ಇರಬೇಕು. ಸೊ ಇವೆಲ್ಲವನ್ನು ರೈಟ್ ಪ್ರಪೋರ್ಷನಲ್ಲಿ ನೀವು ತಿಂದರೆ ನಿಮ್ಮ ಬಾಡಿಗೆ ಒಂದು ಲೈಕ್ ಹೆಲ್ತಿ ಬ್ಯಾಲೆನ್ಸ್ ಆಗಿ ಇರುತ್ತೆ, ಮತ್ತು ನೀವು ಕೂಡ ಹೆಲ್ತಿಯಾಗಿ ಇರ್ತೀರಾ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಡಿಯೋ. ಲೈಕ್ ತುಂಬ ಜನ ಬ್ಯಾಲೆನ್ಸ್ಡ್ ಮೀಲ್ ಬರೀ ಡಯಟ್ ಫೋಟೋ ವಿಡಿಯೋಗಳು ಆಗ್ತಾ ಇರ್ತೀರಾ ಅಂತ ನನಗೆ ಕಮೆಂಟ್ಸ್ ಬಂದಿದ್ದಕ್ಕೋಸ್ಕರ ನಾನು ಇದನ್ನು ಕ್ಲಿಯರ್ ಆಗಿ ಒಮ್ಮೆ ಎಕ್ಸ್ಪ್ಲೈನ್ ಮಾಡೋಣ, ಎಲ್ರಿಗೂ ಕ್ಲಾರಿಟಿ ಸಿಗುತ್ತೆ ಅಂತ ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.